ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗಾಗಿ ನಾವು ಒಂದು ಸಂಭವನೀಯ ಪ್ರಶ್ನೋತ್ತರಗಳ ವಿಡಿಯೋನ ಈಗ ನೋಡ್ತಾ ಹೋಗೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳೇ, ನಾಳೆ ಅಂದರೆ ದಿನಾಂಕ 1/3/2026 ಈ ವರ್ಷದ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ನಡೆಯಲಿಕ್ಕಿದ್ದು, ಈ ಪ್ರವೇಶ ಪರೀಕ್ಷೆಯ ಪೂರ್ವ ತಯಾರಿಗಾಗಿ ಸಂಭವನೀಯ ಪ್ರಶ್ನೆ ಪತ್ರಿಕೆಯನ್ನು ಈಗ ನೋಡ್ತಾ ಹೋಗೋಣ. ಗುಂಪಿಗೆ ಸೇರದ ಪದವನ್ನು ಬರೆಯಿರಿ ಅಂತ ಇದೆ. ನದಿ, ಬೆಟ್ಟ, ಸಮುದ್ರ, ಸರೋವರ ಅಂತ ಇದೆ. ಆಪ್ಷನ್ ಎ ನದಿ, ಸರೋವರ, ಸಮುದ್ರ, ಬೆಟ್ಟ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬೆಟ್ಟ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒಂದು ನೋಡಿ. ಕೆಳಗಿನ ಸಾಹಿತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನು ಗುರುತಿಸಿ ಅಂತ ಇದೆ. ಸಿದ್ದಯ್ಯ ಪುರಾಣಿಕ, ಕುವೆಂಪು, ನಿಸಾರ್ ಅಹಮದ್, ವೆಂಕಟೇಶ ಮೂರ್ತಿ ಅಂತ ಇದೆ. ಇದರೊಳಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕುವೆಂಪು ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ವಿಜೇತರು ಆಗಿದ್ದಾರೆ. ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು? ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ಅಂತ ಕರಿತೀವಿ ನಾವು ಅನುನಾಸಿಕ ಅಕ್ಷರ ಅಂತ ಕರಿತೀವಿ. ಅಂಥ ಅಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟಿದ್ದಾವೆ ಅಂತ ಕೇಳ್ತಿದ್ದಾರೆ. 4, 6, 5, 3 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ 5 ಞ ಣ ನ ನಮ, ಇವು 5 ಕನ್ನಡ ವರ್ಣಮಾಲೆಯಲ್ಲಿ ಅನುನಾಸಿಕ ಅಕ್ಷರಗಳು ಇದ್ದಾವೆ. ನೀನೀಗ ಈ ಸೂಚನೆಯನ್ನು ಅನುಸರಿಸು, ಇದನ್ನು ಬಹುವಚನದಲ್ಲಿ ಬರೆದಾಗ ನೀವೀಗ ಈ ಸೂಚನೆಯನ್ನು ಅನುಸರಿಸು, ನೀನೀಗ ಈ ಸೂಚನೆಗಳನ್ನು ಅನುಸರಿಸಿರಿ, ನೀನೀಗ ಈ ಸೂಚನೆಗಳನ್ನು ಅನುಸರಿಸು, ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ ಅಂತ ಇದೆ. ಇದಕ್ಕೆ 4ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಓಹ್ ಎಂಥ ಸುಂದರ ದೃಶ್ಯ, ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಯಾವುದು ಅಂತ ಇದೆ. ಆಪ್ಷನ್ ಬಿ ಭಾವಸೂಚಕ ಚಿಹ್ನೆ ಸರಿಯಾದ ಉತ್ತರ, ಭಾವಸೂಚಕ ಚಿಹ್ನೆ. ಓಕೆ, ನೆಕ್ಸ್ಟ್ ನೋಡಿ. ಕೆಳಗಿನವುಗಳಲ್ಲಿ ಅನ್ವರ್ತಕ ನಾಮವಲ್ಲದ ಪದವನ್ನು ಗುರುತಿಸಿ. ಉದ್ಯೋಗಿ, ಜೋಸೆಫ್, ಸನ್ಯಾಸಿ, ವೈದ್ಯ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜೋಸೆಫ್ ಅನ್ನೋದು ಇಲ್ಲೂ ಅನ್ವರ್ತಕ ನಾಮಪದ ಅಲ್ಲವಾಗಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಗಿಡವಾಗಿ ಬಗ್ಗದ್ದು ಡ್ಯಾಶ್ ಗಾದೆ ಪೂರ್ಣಗೊಳಿಸಿ. ಮರವಾಗಿ ಮುರಿದಿತೆ, ಮರವಾಗಿ ಒಣಗಿತೆ, ಮರವಾಗಿ ಬೆಳೆದಿತೆ, ಮರವಾಗಿ ಬಗ್ಗಿತೆ ಅಂತ ಇದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಹಳ್ಳ ಪದಕ್ಕೆ ಸರಿ ಹೊಂದುವ ಜೋಡಿ ಪದವನ್ನು ಗುರುತಿಸಿ ಅಂತ ಇದೆ. ಆಪ್ಷನ್ ಡಿ ಹಳ್ಳ, ಕೊಳ್ಳ. ಸ್ಪರ್ಶ ಪದದ ಅರ್ಥವನ್ನು ತಿಳಿಸಿ. ಮುಟ್ಟು, ತಳ್ಳು, ತೆಗೆ, ಹಾರು ಅಂತ ಇದೆ. ಆಪ್ಷನ್ ಎ ಸ್ಪರ್ಶ, ಮುಟ್ಟು ಅಂತ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರೈತರು ಹೊಲವನ್ನು ಡ್ಯಾಶ್ ಸರಿಯಾದ ಪದ ತುಂಬಿ ಅಂತ ಇದೆ. ಓದಿದರು, ಹಾಡಿದರು, ಉತ್ತರು, ಕೆತ್ತಿದರು ಅಂತ ಇದೆ. ಆಪ್ಷನ್ ಸಿ ಉತ್ತರು ಅನ್ನೋದಿಲ್ಲಿ ಸರಿಯಾದ ಉತ್ತರ. ಜನರಿಲ್ಲದ ನಾಡು, ಮರವಿಲ್ಲದ ಕಾಡು, ನೀರಿಲ್ಲದ ತೋಡು, ಮೀನಿರದ ಕಡಲು, ಇದೇನು ಒಗಟು ಬಿಡಿಸಿ ಅಂತ ಇದೆ. ಪ್ರಸ್ಥಭೂಮಿ, ಮರುಭೂಮಿ, ಹಾಳುಭೂಮಿ, ತೀರಭೂಮಿ ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ ಮರುಭೂಮಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ, ಮರುಭೂಮಿ. ಸಂತೆಯೊಳಗೊಂದು ಮನೆಯ ಮಾಡಿ ಡ್ಯಾಶ್ ನಾಚಿದಳೆಂತಯ್ಯ ಅಂತ ಇದೆ. ಶಬ್ದಕ್ಕೆ ನೊರೆತೊರೆ, ಮೃಗಗಳಿಗೆ ಸುತ್ತಿಗೆ ಅಂತ ಇದೆ. ಇದಕ್ಕೆ ಆಪ್ಷನ್ ಎ ಶಬ್ದಕ್ಕೆ ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದಳಂತಯ್ಯ ಅಂತ ಇದೆ. ಆಪ್ಷನ್ ಎ ಸರಿಯಾದ ಉತ್ತರ. ಚಂಪಾ ಇವರ ಸಂಕ್ಷಿಪ್ತ ನಾಮವಾಗಿದೆ. ಚಂದ್ರಶೇಖರ್ ಕಂಬಾರ, ಚಂದ್ರಶೇಖರ್ ಪಾಟೀಲ, ಪಾಟೀಲ್ ಪುಟ್ಟಪ್ಪ, ಸಿದ್ದಯ್ಯ ಪುರಾಣಿಕ ಅಂತ ಇದೆ. ಆಪ್ಷನ್ ಬಿ ಚಂದ್ರಶೇಖರ್ ಪಾಟೀಲ್ ಇವರ ಸಂಕ್ಷಿಪ್ತ ನಾಮ ಚಂಪಾ ಅಂತ ಆಗಿದೆ. ವಿದ್ಯಾರ್ಥಿಗಳೇ, ಈ ಥರ ಪ್ರಶ್ನೆಗಳನ್ನು ಸಹ ಸಾಕಷ್ಟು ಸಲ ಕೇಳಿದ್ದಾರೆ. ಸೊ ಹಾಗಾಗಿ ಈ ಥರ ಪ್ರಶ್ನೆಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ನಾಳೆ ನಡೆಯುವಂಥ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಭವಿಷ್ಯದ ಕಾಲದ ವಾಕ್ಯವಿದು. ಅವಳು ಮಾಡಿದಳು, ಅವಳು ಮಾಡುತ್ತಾಳೆ, ಅವಳು ಮಾಡುವಳು, ಅವಳು ಮಾಡಲಿಲ್ಲ ಅಂತ ಇದೆ. ಇದಕ್ಕೆ ಆಪ್ಷನ್ ಸಿ ಅವಳು ಮಾಡುವಳು ಅನ್ನೋದಂತಿದೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ. ಶಂಕರ ನಾಮಪದ ನಿಲ್ಲು ನಿಲ್ಲು ಡ್ಯಾಶ್ ಜೋಡು ನುಡಿ ದ್ವಿರುಕ್ತಿ ಕಠಿಣ ಪದ ಅನುಕರಣವೇ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ದ್ವಿರುಕ್ತಿ ಆಗಿದೆ. ಅಂತಂದರೆ ಒಂದೇ ಶಬ್ದವನ್ನು ಎರಡೆರಡು ಸಲ ಉಚ್ಚರಿಸುವಂಥದ್ದು ದ್ವಿರುಕ್ತಿ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ನಿಲ್ಲು ನಿಲ್ಲು ಇದು ಒಂದು ಶಬ್ದವನ್ನು 2 ಸಲ ನಾವು ಪದವನ್ನು ಉಚ್ಚಾರಣೆ ಮಾಡಿದ್ದೀವಿ. ಹಾಗಾಗಿ ಇದು ದ್ವಿರುಕ್ತಿ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿ ಸ್ವರ ಲೋಪ ಆದರೆ ಏನಂತ ಆಗಮ ಸಂಧಿ, ಗುಣಸಂಧಿ, ಆದೇಶ ಸಂಧಿ, ಲೋಪ ಸಂಧಿ ಅಂತ ಇದೆ. ಇದಕ್ಕೆ ಆಪ್ಷನ್ ಡಿ ಲೋಪ ಸಂಧಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ.
ವಿಶೇಷಣಗಳೊಂದಿಗೆ ಸರಿಹೊಂದುವ ನಾಮಪದ ಹರಿಯುವ, ಗಾಳಿ, ಹೂವು, ಹಣ್ಣು, ನದಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ನದಿ ಅನ್ನೋದು ಸರಿಯಾದ ಉತ್ತರ. ಅವಳು ಓಟದ ಸ್ಪರ್ಧೆಯಲ್ಲಿ ಮೊದಲು ಬರುವ ಸಾಧ್ಯತೆ ಇದೆ. ಈ ವಾಕ್ಯದಲ್ಲಿನ ಸರ್ವನಾಮ ಪದ ಯಾವುದು? ಇದಕ್ಕೆ ಆಪ್ಷನ್ ಡಿ, ಅವಳು ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ, ಅವಳು. ನೆಕ್ಸ್ಟ್ ಒನ್, ಶಾಲೆಯೊಳಗೆ ಇದನ್ನು ಬಿಡಿಸಿ ಬರೆದಾಗ ಶಾಲೆಯ ಪ್ಲಸ್ ಒಳಗೆ, ಶಾಲೆಯ ಒಳಗೆ, ಶಾಲೆ ಪ್ಲಸ್ ಒಳಗೆ, ಶಾಲೆ ಪ್ಲಸ್ ಒಳಗೆ ಅಂತ ಇದೆ ನೋಡಿ. ಇದಕ್ಕೆ 19ನೇ ಪ್ರಶ್ನೆಗೆ ಆಪ್ಷನ್ ಬಿ, ಶಾಲೆಯ ಪ್ಲಸ್ ಒಳಗೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಗುಂಪಿಗೆ ಸೇರಲಾರದ್ದು ಯಾವುದು ಅಂತ ಇದೆ? ಸುಭದ್ರೆ, ಶಕುನಿ, ಉತ್ತರೆ, ಅಭಿಮನ್ಯು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ, ಶಕುನಿ ಅನ್ನೋದಿಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಈಗ ಗಣಿತಕ್ಕೆ ಹಾಗೆ ಮತ್ತು ಸಮಾಜ ವಿಜ್ಞಾನಕ್ಕೆ ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸೆಕ್ಷನ್ಸ್ಗಳನ್ನು ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗೋಣ. ಈಗ ಸೆಕ್ಷನ್ 2 ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಕ್ವಶನ್ಸ್ಗಳನ್ನು ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಫಸ್ಟ್ ಒನ್ ನೋಡಿ, ದ ಕರೆಕ್ಟ್ ಪ್ರೆಫಿಕ್ಸ್ ಆಫ್ ದ ವರ್ಡ್ ಏಬಲ್ ಅಂತ ಇದೆ. ಅನೇಬಲ್, ನಾನ್ ಏಬಲ್, ಏಬಲ್, ನಾಟ್ ಏಬಲ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ, ಅನೇಬಲ್. ಏಬಲ್, ಅನೇಬಲ್ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಏಬಲ್, ಅನೇಬಲ್. ನೆಕ್ಸ್ಟ್ ಒನ್, ದ ಪಾಸ್ಟ್ ಟೆನ್ಸ್ ಆಫ್ ದ ವರ್ಡ್ ಥ್ರೋ ಅಂತ ಇದೆ. ಥ್ರಾಟ್, ಥ್ರೌ, ಥ್ರೌ. ಅಲ್ಲಿ ಸ್ಪೆಲ್ಲಿಂಗನ್ನು ನೋಡಬೇಕು ವಿದ್ಯಾರ್ಥಿಗಳೇ. ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಸಿನಮನ್ ಆಫ್ ಕ್ರೂಯಲ್ ಈಸ್ ಕೈಂಡ್, ರುತ್ಲೆಸ್, ವಾರ್ಮ್, ಫ್ರೆಂಡ್ಲಿ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರುತ್ಲೆಸ್. ನೆಕ್ಸ್ಟ್ ಒನ್, ಕೋರ್ಟ್, ಲಾಯರ್, ಹಾಸ್ಪಿಟಲ್ ಡ್ಯಾಶ್, ಜಡ್ಜ್, ಪೊಲೀಸ್, ಡಾಕ್ಟರ್, ಟೀಚರ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡಾಕ್ಟರ್. ಡಾಕ್ಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, ಡೈನೋಸಿಯಸ್ ವಾಸ್ ಆ್ಯನ್ ಇವಿಲ್ ಮೈಂಡೆಡ್ ರೂಲರ್. ಫೈಂಡ್ ದ adjective of the given statement. Evil minded was Dionysius ruler ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಇವಿಲ್ ಮೈಂಡೆಡ್ ಅನ್ನೋದು ಸರಿಯಾದ ಉತ್ತರ. ಇವಿಲ್ ಮೈಂಡೆಡ್. ಓಕೆ, ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ದ ಪ್ಲೇಸ್ ವೇರ್ ವೈಲ್ಡ್ ಆ್ಯನಿಮಲ್ಸ್ ಲಿವ್ ಇನ್. ವೈಲ್ಡ್ ಆ್ಯನಿಮಲ್ಸ್ ಕಾಡು ಪ್ರಾಣಿಗಳಲ್ಲಿ ವಾಸ ಮಾಡ್ತವೆ. ಫಾರೆಸ್ಟ್, ಆಶ್ರಮ್, ಕೇಜ್, ವಿಲೇಜ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್, ಇದಕ್ಕೆ ಕ್ವಶನ್ ನಂಬರ್ 26, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಫಾರೆಸ್ಟ್. ಆಕ್ಸಿಡೆಂಟ್ ಜೋನ್ ಅಹೆಡ್, ಡ್ರೈವ್ ಸ್ಲೋ. ದ ಸೆಂಟೆನ್ಸ್ ಎಂಪಾಜಿಸಸ್ ಸ್ಟೇಟ್ಮೆಂಟ್, ಕಮಾಂಡ್, ಇನ್ಸ್ಟ್ರಕ್ಷನ್, ಕಾಷನ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕಾಷನ್. ಎಚ್ಚರಿಕೆ ಒಂದು ಫಲಕ ಅಂತಂತ ಹೇಳ್ಬೋದು. ನೆಕ್ಸ್ಟ್ ಒನ್ ನೋಡಿ, ದ ಫ್ಲೂರಲ್ ಫಾರ್ಮ್ ಆಫ್ ದ ಬ್ರದರ್ ಇನ್ ಲಾ ಈಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, ದ ಆಪೋಸಿಟ್ ಆಫ್ ನೆವರ್ ಈಸ್ ಅನ್ನೆವರ್, ಆಲ್ವೇಸ್, ಫಾರ್ಗೆಟ್, ನೆವರ್ಲೆಸ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ನೆವರ್, ಆಲ್ವೇಸ್. ತರುಣ್ ಲೈಕ್ಸ್ ಡ್ಯಾಶ್ ಕಬಡ್ಡಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ತರುಣ್ ಲೈಕ್ಸ್ ಪ್ಲೇಯಿಂಗ್ ಕಬಡ್ಡಿ. ದ ಫೆಮಿನೈನ್ ಜೆಂಡರ್ ಆಫ್ ಪಿಕಾಕ್ ಈಸ್ hen, he peacock, hen, she peacock, pen ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಪೆನ್. ಓಕೆ, ನೆಕ್ಸ್ಟ್ ಒನ್ ನೋಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 32, ಫೈಂಡ್ ದ ಸೈಲೆಂಟ್ ಲೆಟರ್ ಇನ್ ದ ವರ್ಡ್ ನೈಫ್. ನೈಫ್ ಇದರೊಳಗೆ ಸೈಲೆಂಟ್ ಲೆಟರ್ ಯಾವುದು ಅಂತ ಕೇಳಿದ್ದಾರೆ. ಎನ್, ಎಫ್, ಕೆ, ಐ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಕೆ. ದ ಶಾರ್ಟ್ ಫಾರ್ಮ್ ಆಫ್ ದೇ ಆರ್ ಈಸ್. ದೇ ಆರ್ ಇದರ ಒಂದು ಶಾರ್ಟ್ ಫಾರ್ಮ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ನೋಡಿ, ಶಿ ಈಸ್ ಅ ಡ್ಯಾಶ್ ಗರ್ಲ್. ದ ಕರೆಕ್ಟ್ ಅಡ್ಜೆಕ್ಟಿವ್ ಈಸ್ ಬ್ಯೂಟಿ, ಸ್ಮಾರ್ಟ್, ಬ್ಯೂಟಿಫುಲ್, ಬಿಗ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ನೆಕ್ಸ್ಟ್ ಒನ್, ಆಪ್ಷನ್ ಸಿ, ಬ್ಯೂಟಿಫುಲ್. ನೆಕ್ಸ್ಟ್ ಒನ್ ನೋಡಿ, REOWLF, rearrange the above set of letters to get a meaningful word ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ನೋಡಿ ಆಪ್ಷನ್ ಎ, ಫ್ಲವರ್. ಇದನ್ನು ಯಾವುದಾಗತ್ತೆ ಅಂತ ನೋಡಿ, ಫ್ಲವರ್ ಸ್ಪೆಲ್ಲಿಂಗನ್ನು ಕೇಳ್ತಾ ಇದ್ದಾರೆ. ಹೌದಾ, ಫ್ಲವರ್ ಅಂತ ಮಾಡ್ಬೋದು ಅದರೊಳಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಫ್ಲವರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ದ ಕರೆಕ್ಟ್ ಸಫಿಕ್ಸ್ ಆಫ್ ದ ವರ್ಡ್ ವಂಡರ್ ಈಸ್.
ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಂಡರ್ಫುಲ್. ನೆಕ್ಸ್ಟ್ ಒನ್ ನೋಡಿ, ಡ್ಯಾಶ್ ಟೋಲ್ಡ್ ಸೋಲ್ಜರ್ಸ್ ಟು ಲೂಸಿ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವುದು? ಗ್ರ್ಯಾಂಡ್ ಮದರ್. ರೀರೈಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಪ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ವಿ ಹ್ಯಾವ್ ಗುಡ್ ಹ್ಯಾಬಿಟ್ಸ್. ಕ್ಲೋಸ್ ದ ಡೋರ್, ದಟ್ ಡೋರ್ ಸಜೆಸ್ಟ್ಸ್ ಕಮೆಂಡ್ ರಿಕ್ವೆಸ್ಟ್ ಕ್ವಶನ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಸ್ ದ ಕಮೆಂಡ್ ಇಸ್ ದ ರೈಟ್ ಆನ್ಸರ್. ಫುಲ್ ಫಾರ್ಮ್ ಆಫ್ ICCW ಈಸ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್. ಓಕೆ, ನೆಕ್ಸ್ಟ್ ಒನ್ ನೋಡಿ, ಈಗ ಗಣಿತಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಫಸ್ಟ್ ಒನ್ ನೋಡಿ, ಒಂದು ಆಯತಾಕಾರದ ಮೈದಾನದ ಉದ್ದ 15 ಮೀಟರ್, ಅಗಲ 20 ಮೀಟರ್. ಈ ಮೈದಾನದ ಸುತ್ತ 3 ಸುತ್ತು ಮುಳ್ಳಿನ ತಂತಿ ಬೇಲಿಯನ್ನು ಹಾಕಲು ಬೇಕಾಗುವ ಮುಳ್ಳಿನ ತಂತಿಯ ಉದ್ದ ಎಷ್ಟು? ನಾನಿಲ್ಲಿ ನೇರವಾಗಿ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ಇದ್ರ ಬಗ್ಗೆ ನಿಮಗೆ ಡೌಟ್ಸ್ಗಳಿತ್ತಂದ್ರೆ ಲೈವ್ ಕ್ಲಾಸಿಗೆ ಜಾಯ್ನ್ ಆಗಿ ನೀವು ಅಲ್ಲಿ ನಿಮ್ಮ ಒಂದು ಈ ಥರ ಒಂದು ಲೆಕ್ಕಗಳನ್ನು ನಿಮಗೆ ಇನ್ನೂ ಡೀಟೇಲ್ ಆಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಓಕೆನಾ? ಹಾಗಾದ್ರೆ ನೋಡಿ, ಇದಕ್ಕೆ 41ನೇ ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 210 ಮೀಟರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಒಂದು ಗಡಿಯಾರದ ಬೆಲೆ 250 ರೂಪಾಯಿ ಆದರೆ 15 ಗಡಿಯಾರದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಹೌದಾ? 250 ಡಿವೈಡೆಡ್ ಬೈ ಇಂಟು 15 ಅಂತ ಮಾಡಬೇಕು. ಇದಕ್ಕೆ ಆವಾಗ ಆನ್ಸರ್ ಬರುತ್ತೆ. ಓಕೆನಾ? ಇದನ್ನು ಮಾಡಿದಾಗ ಯಾವ್ದು ಆನ್ಸರ್ ಬರುತ್ತೆ ಅಂತಂದಾಗ ಆಪ್ಷನ್ ಬಿ 3750 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಬಂದು ನೋಡಿ, ಕ್ವಶನ್ ನಂಬರ್ 43. 400 ಮೀಟರ್ ತಂತಿಯಲ್ಲಿ 25 ಸೆಂಟಿಮೀಟರ್ನ ಎಷ್ಟು ತುಂಡುಗಳನ್ನು ಮಾಡಬಹುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ 1600. ಒಂದು ಕೆಲಸವನ್ನು 20/4/2024 ಪ್ರಾರಂಭ ಮಾಡಿ 4/5/2024 ಮುಕ್ತಾಯ ಮಾಡಿದರೆ ಈ ಕೆಲಸ ತೆಗೆದುಕೊಂಡ ಅವಧಿ ಎಷ್ಟು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 15 ದಿನಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಒಂದು ಚೌಕದ ಬಾಹು 98 ಮೀಟರ್ ಆದರೆ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಇದೆ. 9604, ಬಿ 8604, 5504, 9902 ಅಂತ ಇದೆ ವಿದ್ಯಾರ್ಥಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 9604 ಸರಿಯಾದ ಉತ್ತರ. ನೆಕ್ಸ್ಟ್ ಒಂದು ನೋಡಿ, 18 ವಸ್ತುಗಳ ಬೆಲೆ 2736 ರೂಪಾಯಿ ಆದರೆ ಒಂದು ವಸ್ತುವಿನ ಬೆಲೆ ಎಷ್ಟು? ಇದನ್ನು ಸಹ ಏನು ಮಾಡಬೇಕು, ಡಿವಿಷನ್ ಮಾಡಬೇಕು, ಅಂದರೆ ಭಾಗಾಕಾರ ಮಾಡಿದಾಗ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 152 ಅಂತ ಯಾರು ಬಂದಿದೆ ನಿಮ್ಮ ಉತ್ತರ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಹಾಗೆ ವಿದ್ಯಾರ್ಥಿಗಳು ಇದುವರೆಗೂ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಒಂದು ಕೋನದ ಅಳತೆ 180 ಸಮವಿರುವ ಕೋನವನ್ನು ಡ್ಯಾಶ್ ಎನ್ನುವರು. ಲಂಬಕೋನ, ಸರಳ ಕೋನ, ವಿಶಾಲ ಕೋನ, ಲಘು ಕೋನ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಳ ಕೋನ ಅಂತ ಹೇಳಿ ಕರೀತಾರೆ. ಸರಳ ಕೋನ ಸಾಮಾನ್ಯವಾಗಿ ಈ ಥರ ಇದು ಸರಳ ಕೋನ ಆಗಿರ್ತದೆ. ಓಕೆ, ನೆಕ್ಸ್ಟ್ ನೋಡಿ, 2 5ನೇ 4 ಪ್ಲಸ್ 2 10ನೇ 1 ಮೈನಸ್ 3 15ನೇ 4 ಇದನ್ನೆಲ್ಲ ನೋಡಿ, ಇದನ್ನು ಮಿಶ್ರ ಭಿನ್ನರಾಶಿಗಿದ್ದ ಏನು ಮಾಡ್ಕೋಬೇಕು ನಾವು, ಅದನ್ನ ವಿಷಮ ಭಿನ್ನರಾಶಿಗೆ ಮಾಡ್ಕೊಂಡಾಗ ನಮಗೆ ಈಸಿಯಾಗಿ ಆನ್ಸರನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಯಾವುದಾಗತ್ತೆ ಅಂತ ಕೇಳಿದಾಗ ಇದಕ್ಕೆ 48ನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, 2ನೇ 75 ಈ ಭಿನ್ನರಾಶಿಯ ದಶಮಾಂಶ ರೂಪವನ್ನು ಕೇಳಿದ್ದಾರೆ. ಡೆಸಿಮಲ್ಗೆ ಫ್ರ್ಯಾಕ್ಷನ್ ಟು ಡೆಸಿಮಲನ್ನು ಕೇಳಿದ್ದಾರೆ. ಸೊ ಇದನ್ನು ಮಾಡಿದಾಗ ನಮಗೆ ಆಪ್ಷನ್ ಬಿ 37.5 ಸರಿಯಾದ ಉತ್ತರ ಆಗುತ್ತೆ. 1778 ಈ ಸಂಖ್ಯೆಯು ಕೆಳಗಿನ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತದೆ ಅಂತ ಇದೆ. ನೋಡಿ, 7 11 15 15 25 ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 12 ಲೀಟರ್ನಲ್ಲಿ 300 ಮಿಲಿ ಲೀಟರ್ನಂತೆ ಎಷ್ಟಾಗುತ್ತದೆ ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಯತದ ಮುಖಗಳು ಯಾವ ಆಕಾರದಲ್ಲಿವೆ? ವೃತ್ತ ಮತ್ತು ಚೌಕ, ಆಯತ ಮತ್ತು ಚೌಕ, ಚೌಕ ಮತ್ತು ಸಿಲಿಂಡರ್, ವೃತ್ತಾಕಾರ ಅಂತ ಇದೆ ವಿದ್ಯಾರ್ಥಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ನೋಡಿ, 152 ಡಜನ್ನಲ್ಲಿ ಎಷ್ಟು ವಸ್ತುಗಳಿವೆ ಅಂತ ಕೇಳಿದರೆ
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಷ್ಟ 1824 ವಸ್ತುಗಳು ಇದ್ದಾವೆ. 146 ಇದನ್ನು ಭಿನ್ನರಾಶಿಯಲ್ಲಿ ಬರೆದಾಗ ಅಂತ ಇದೆ. 146 146 ಅಂತ ಇದೆ. ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಷ್ಟ ರೈಟ್ ಆನ್ಸರ್. 30 ಗ್ರಾಮ್ ಎಂದರೆ ಎಷ್ಟು ಕಿಲೋಗ್ರಾಮ್ ಗೊತ್ತಿದೆ ನಿಮಗೆ? 1 ಕಿಲೋಗ್ರಾಮ್ ಕಾಲಮಾನದ ವಿವರ ನಿಮಗೆ ಗೊತ್ತಿರಬೇಕು. ಅಂದರೆ 1 kgಗೆ 1000 ಗ್ರಾಮ್ಗಳು, 1 ಕಿಲೋಮೀಟ್ರಿಗೆ 1000 ಮೀಟರ್ಗಳು, 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. ಇವೆಲ್ಲ ನಿಮಗೆ ಕಾಲಮಾನದ ವಿವರ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ನೋಡಿ ಇದಕ್ಕೆ 30 ಗ್ರಾಮ್ ಎಂದರೆ ಎಷ್ಟು ಕಿಲೋಗ್ರಾಮ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬಂದಾಗ ಇದಕ್ಕೆ ಆಪ್ಷನ್ ಎ 0.03 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ 4694.12 ಪ್ಲಸ್ 3846.72 ಅಂತ ಇದೆ. ಇದನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ನೋಡಿ. ಎಷ್ಟು? 4694.12 ಅಂತ ಇದೆ. ನೆಕ್ಸ್ಟ್ ಒಂದು ನೋಡಿ, ಇನ್ನೊಂದು ತೊಗೋತೀನಿ. ಇನ್ನೊಂದು ಸಂಖ್ಯೆ ಯಾವುದಿದೆ? 3846.72 ನೋಡಿ. ಇದನ್ನು ಬಿಂದು ಕೆಳಗೆ ಬಿಂದುವನ್ನು ಬರ್ಕೊಂಡಾಗ ನಿಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ನೋಡಿ ಇದನ್ನು 2 ಮಾಡಿದಾಗ ಮಾಡಿ ನೋಡಿ ಬುಕ್ನಲ್ಲಿ ಯಾವುದಾಗತ್ತೆ ನೋಡಿ ಆನ್ಸರು. ಓಕೆ, ಯಾರ್ದೆಲ್ಲ ಆನ್ಸರ್ ಬಿ ಅಂತ ಬಂದಿದೆ, ನಿಮ್ಮ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ ಒಂದು ನೋಡಿ 9, 16, 25 ಇದರ ಮುಂದಿನ ಸಂಖ್ಯೆನೇ ಕೇಳ್ತಾ, ಸಂಖ್ಯಾ ಸರಣಿಯ ಮುಂದಿನ ಸಂಖ್ಯೆನೇ ಕೇಳ್ತಾ ಇದ್ದಾರೆ. 36, 46, 50, 80 ಅಂತ ಇದೆ. ಇದಕ್ಕೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ 36 ಸರಿಯಾದ ಉತ್ತರ. ನೋಡಿ 3 3 9, 4 4 16, 5 5 25, 6 6 36 ವರ್ಗ ಸಂಖ್ಯೆನೇ ಕೇಳ್ತಾ ಹೋಗಿದ್ದಾರೆ. 36 ಸರಿಯಾದ ಉತ್ತರ ಆಗುತ್ತೆ. 4 ಅಂಕಿಯ ಚಿಕ್ಕ ಸಮ ಸಂಖ್ಯೆ ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 1000. ನೆಕ್ಸ್ಟ್ ಒಂದು ನೋಡಿ 7869.14 ಹಾಗೆ 3421.24 ಇವುಗಳ ವ್ಯತ್ಯಾಸನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಬಿ 4447.9. ಯಾರ್ದೆಲ್ಲ ಉತ್ತರ ಬಂದಿದೆ, ನಿಮ್ಮ ಉತ್ತರ ಸರಿಯಾಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ 4296/12 ಅಂತ ಇದೆ. ಇದನ್ನು ಭಾಗಾಕಾರ ಮಾಡಿದಾಗ ಎಷ್ಟಾಗುತ್ತೆ? ಸಿಂಪಲ್ಲಾಗಿ ಆನ್ಸರು ಆಪ್ಷನ್ ಎ 358. ಯಾರ್ದೆಲ್ಲ ನಿಮ್ಮ 358 ಅಂತ ಉತ್ತರ ಬಂದಿದೆ, ನಿಮ್ಮ ಉತ್ತರ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ನೋಡಿ ಈಗ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ಸ್ಗಳನ್ನು ಮತ್ತಷ್ಟು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಹಾಗೆ ಇದುವರೆಗೂ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ. ಹಾಗೆ ಆದಷ್ಟು ಬೇಗ ನಿಮಗೆ ಎಕ್ಸಾಮ್ ಮುಗಿದ ಮೇಲೆ ಕೀ ಆನ್ಸರನ್ನು ಮಾದರಿ ಉತ್ತರಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ನೋಡಿ ಭೂಮಿಯಲ್ಲಿ ದೊರೆಯುವ ಸಿಹಿನೀರಿನ ಹೆಚ್ಚಿನ ಭಾಗ ಎಷ್ಟು ಅಂತ ಕೇಳಿದರೆ ಮಂಜುಗಡ್ಡೆ ಆಗಿರ್ತದೆ, ನೀರಾವಿ ಆಗಿರ್ತದೆ, ಶುದ್ಧವಾಗಿರುತ್ತದೆ, ಉಪ್ಪಾಗಿರುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಜುಗಡ್ಡೆ ಆಗಿರುತ್ತದೆ ಅನ್ನೋದು ಸರಿಯಾದ ಮಂಜುಗಡ್ಡೆ ಆಗಿರುತ್ತದೆ. ನೆಕ್ಸ್ಟ್ ಒಂದು ನೋಡಿ ಮೂಳೆಗಳ ವಿಕೃತ ಬೆಳವಣಿಗೆ ಈ ರೋಗದ ಲಕ್ಷಣವಾಗಿದೆ ಅಂತ ಇದೆ. ಮೂಳೆಗಳ ವಿಕೃತ ಬೆಳವಣಿಗೆ ಅನ್ನೋದು ಈ ಯಾವ ರೋಗಕ್ಕೆ? ಈರುಳುಗುರುಡುನ ಅಥವಾ ನೋಡಿ ನೆಕ್ಸ್ಟ್ ಇನ್ನೊಂದು ಯಾವುದಿದೆ ಈ ರೋಗದ ಪೇಡ್ಸ್, ಬೆರಿ ಸ್ಕರ್ವಿ ಅಂತ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಮೂಳೆಗಳ ವಿಕೃತ ಬೆಳವಣಿಗೆ ಯಾವುದಕ್ಕಂತಂದಾಗ ಆಪ್ಷನ್ ಬಿ ಪಿಡ್ಸ್ ಪೆಡ್ಸ್ ರೋಗಕ್ಕೆ ಇದೊಂದು ಕಾರಣವಾಗಿದೆ. ನೆಕ್ಸ್ಟ್ ನೋಡಿ ಸಿಂಹ, ಹುಲಿ ಇವುಗಳು ಸಸ್ಯಾಹಾರಿಗಳು, ಮಾಂಸಾಹಾರಿ, ಕೀಟಹಾರಿಗಳು, ನಿಶಾಚಾರಿಗಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಯಾವುದು? ಮಾಂಸಾಹಾರಿ ಪ್ರಾಣಿಗಳಾಗಿದ್ದಾವೆ. ದ್ವೈವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಯಾವುದು? ದ್ವೈವಾರ್ಷಿಕ ಅಂತಂದರೆ 2 ವರ್ಷಕ್ಕೊಮ್ಮೆ ಬೆಳೆಯನ್ನು ಬೆಳೆಯನ್ನು ಪುನಃ ಬೆಳೆಯುವಂಥ ಒಂದು ಬೆಳೆ ಅಂತ ಹೇಳ್ಬೋದು. ರಾಗಿ, ಜೋಳ, ಭತ್ತ, ಶುಂಠಿ ಅಂತ ಇದೆ ವಿದ್ಯಾರ್ಥಿಗಳಿಗೆ. ಸರಿಯಾದ ಉತ್ತರ ಆಪ್ಷನ್ ಡಿ ಶುಂಠಿ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳ ಬಹುವಾರ್ಷಿಕ ಸಸ್ಯಕ್ಕೆ ಒಂದು ಉದಾಹರಣೆನ ಕಮೆಂಟ್ ಮಾಡಿ ತಿಳಿಸಿ. ಸೌರವ್ಯೂಹದ ಅತ್ಯಂತ ಸುಂದರ ಗ್ರಹ ಯಾವುದು ಅಂತ ಇದೆ. ಸೌರವ್ಯೂಹದ ಅತ್ಯಂತ ಸುಂದರ ಗ್ರಹ ಅಂತ ಕೇಳಿದಾಗ ಶನಿ ಗ್ರಹ. ಹಣ್ಣು ಕಾಯಿ ನೀಡುವ ತಂಪು ನೆರಳು ನೀಡುವ ಕೊಡುವೆ ಅಥವಾ ಹಣ್ಣು ಕಾಯಿ ನೀಡುವೆ ತಂಪು ನೆರಳು ನೀಡುವ ಕೊಡುವೆ, ನಾನಿಲ್ಲದ ಜೀವ ಜಾಲವಿಲ್ಲ, ಹಾಗಾದರೆ ನಾನು ಯಾರು? ಗಾಳಿ, ಸೂರ್ಯ, ಮರ, ಮಣ್ಣು ಅಂತ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್
ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು ನೋಡಿ, ಘನ ಇಂಧನವಿದು ಕಲ್ಲಿದ್ದಲು, ಡೀಸೆಲ್, ಅಡುಗೆ ಅನಿಲ, ಸೀಮೆ ಎಣ್ಣೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಘನ ಇಂಧನಕ್ಕೆ ಸರಿಯಾದ ಉತ್ತರ ಅಂತ ಕೇಳಿದಾಗ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಲ್ಲಿದ್ದಲು ಕೋಲ್ ಸರಿಯಾದ ಉತ್ತರ. ಎಲ್ಲ ನದಿಗಳು ನಿರ್ದಿಷ್ಟ ಮಾರ್ಗದಲ್ಲಿ ಹರಿದು ಕೊನೆಗೆ ಸೇರುವುದು ಸರೋವರ, ಸಾಗರ, ಕಾಲುವೆ, ಕೆರೆ ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ ಸಾಗರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸಾಗರ. ಸಿರಿಧಾನ್ಯಗಳನ್ನು ಬೆಳೆಯುವಂತಹ ಜಿಲ್ಲೆ, ಹೆಚ್ಚಾಗಿ ಬೆಳೆಯುವಂಥ ಜಿಲ್ಲೆ ಯಾವುದು? ಹಾವೇರಿ, ಶಿವಮೊಗ್ಗ, ಮಂಡ್ಯ, ಕೋಲಾರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಾವೇರಿ ಜಿಲ್ಲೆಯಲ್ಲಿ ನಾವು ಹೆಚ್ಚು ಸಿರಿಧಾನ್ಯಗಳನ್ನು ನಾವು ಕಾಣ್ಬೋದು. ಹಾಗೆ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರು ಅಂತ ಕರೀತಾರೆ. ಯಾಕಂದರೆ ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಒಂದು ಸಸ್ಯಗಳು ಆಗಿದ್ದಾವೆ. ಹಾಗಾಗಿ ಅವುಗಳನ್ನು ಬರಗಾಲದ ಮಿತ್ರರು ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ತೋಟಗಾರಿಕೆ ಬೆಳೆಗೆ ಈ ನೀರಾವರಿ ಪದ್ಧತಿ ಅನುಕೂಲವಾಗಿದೆ. ತುಂತುರು ನೀರಾವರಿ, ಹನಿ ನೀರಾವರಿ, ಕಾಲುವೆ ನೀರಾವರಿ, ಮಳೆಯಾಧಾರಿತ ನೀರಾವರಿ ಅಂತ ಇದೆ. ಆಪ್ಷನ್ ಬಿ ಸರಿಯಾದ ಉತ್ತರ, ಹನಿ ನೀರಾವರಿ. ನೀರಿನ ಅಂಶ ಅಧಿಕವಿರುವ ಆಹಾರ ಪದಾರ್ಥವಿದು ಕುಂಬಳಕಾಯಿ, ಸೋಯಾಬೀನ್, ನಿಂಬೆಕಾಯಿ, ಶೇಂಗಾ ಅಂತ ಇದೆ. ಇದಕ್ಕೆ ಆಪ್ಷನ್ ಎ ಕುಂಬಳಕಾಯಿ ಅನ್ನೋದು ಸರಿಯಾದ ಉತ್ತರ. ಜಂಕ್ ಫುಡ್ಗೆ ಒಂದು ಉದಾಹರಣೆ ಯಾವುದು? ಪಾನಿಪುರಿ, ನೂಡಲ್ಸ್, ಸಮೋಸ, ಮೇಲಿನ ಎಲ್ಲವೂ ಅಂತ ಇದೆ. ಇದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಮೇಲಿನ ಎಲ್ಲವೂ ಆಗ್ತವೆ. ಪಾನಿಪುರಿ, ನೂಡಲ್ಸ್, ಸಮೋಸ ಇವೆಲ್ಲನೂ ಜಂಕ್ ಫುಡ್ಗೆ ಉದಾಹರಣೆಗಳಾಗಿದ್ದಾವೆ ವಿದ್ಯಾರ್ಥಿಗಳು. ಒಂದು ದ್ರವ್ಯವು ಉಷ್ಣದಿಂದಾಗಿ ತನ್ನ ಸ್ಥಿತಿಯನ್ನು ಬಿಟ್ಟು ಬೇರೆ ಸ್ಥಿತಿಗೆ ಬದಲಾಗುವುದೇ ಅಂತ ಕೇಳಿದರೆ ಇದಕ್ಕೆ ಬದಲಾಗುವುದು ಯಾವುದು? ಉತ್ಪತನ, ಒತ್ತಡ, ವಸ್ತುವಿನ ಸ್ಥಿತಿ ಬದಲಾವಣೆ, ಪ್ಲವನತೆ ಅಂತ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ, ವಸ್ತುವಿನ ಸ್ಥಿತಿ ಬದಲಾವಣೆ. ಸಕ್ಕರೆಯು ಈ ಧಾತುವಿಗಳಿಂದ ಕೂಡಿದೆ ಅಂತ ಇದೆ. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್, ನಿಯಾನ್ ಪಾದರಸ, ಹೈಡ್ರೋಜನ್, ಹೀಲಿಯಂ, ಸೀಸ, ಕಾರ್ಬನ್, ಸಾರಜನಕ, ಗ್ಲುಕೋಸ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಅನ್ನೋದು ಸರಿಯಾದ ಉತ್ತರ. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವೇ ಕೆಲಸ, ಶಕ್ತಿ, ಸ್ಥಾನಪಲ್ಲಟ, ಒತ್ತಡ ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ ಶಕ್ತಿ ಅನ್ನೋದು ಸರಿಯಾದ ಇಲ್ಲಿ ಉತ್ತರ, ಶಕ್ತಿ. ನೆಕ್ಸ್ಟ್ ಒಂದು ನೋಡಿ, ಈಗ ಚಟುವಟಿಕೆ ಬಟ್ಟೆಗೆ ಇಸ್ತ್ರಿ ಹಾಕೋದು ಶಕ್ತಿಯ ರೂಪ ಪಿ, ಬದಲಾದ ಶಕ್ತಿಯ ರೂಪ ಕ್ಯೂ ಅಂತ ಇದೆ. ಇದಕ್ಕೆ 76ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಿ ವಿದ್ಯುತ್ ಶಕ್ತಿಯಾಗಿದೆ, ಕ್ಯೂ ಉಷ್ಣ ಶಕ್ತಿ ಆಗಿದೆ. ನೆಕ್ಸ್ಟ್ ಒಂದು ನೋಡಿ, ಸೌದೆ ಒಲೆಯ ಬದಲು ಉಳಿತಾಯವಾಗಿ ಬಳಸುವ ಪರ್ಯಾಯವಾಗಿ ಈ ಶಕ್ತಿ ಬಳಸುತ್ತಾರೆ ಅಂತದೆ. ಸೋಲಾರ್, ಗೋಬರ್ ಗ್ಯಾಸ್, ಸೌರ ಕುಕ್ಕರ್, ಸೌರ ಜಲಪಾತಕ ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ ಗೋಬರ್ ಗ್ಯಾಸ್ ಬಳಸ್ತಾರೆ. ನೆಕ್ಸ್ಟ್ ನೋಡಿ, ಅತಿ ಕಡಿಮೆ ಭ್ರಮಣ ಕಾಲಾವಧಿ ಹೊಂದಿರುವಂತಹ ಗ್ರಹ ಯಾವುದು ಅಂತ ಕೇಳಿದರೆ ಗುರು ಗ್ರಹ, ಬುಧ ಗ್ರಹ, ಭೂಮಿ, ನೆಪ್ಚೂನ್ ಅಂತ ಇದೆ ವಿದ್ಯಾರ್ಥಿಗಳೇ. ಸರಿಯಾದ ಉತ್ತರ ಆಪ್ಷನ್ ಎ ಗುರುಗ್ರಹ. ನಿಸರ್ಗದ ಅದ್ಭುತ ಅಭಿಯಂತರ ಪಕ್ಷಿ ಇದು ಅಂತ ಇದೆ. ಯಾವುದು ಅಂತ ಕೇಳಿದರೆ ನವಿಲು, ಪಾರಿವಾಳ, ಗೀಜಗ, ಗಿಳಿ ಅಂತ ಇದೆ. ಗೀಜಗ ಅನ್ನೋದು ಸರಿಯಾದ ಉತ್ತರ. ಗುಂಪಿಗೆ ಸೇರಲಾರದ್ದು ಯಾವುದು ಅಂತ ಇದೆ. ಗುಂಪಿಗೆ ಸೇರದಿರುವಂಥದ್ದು ಯಾವುದು ಅಂತ ಇದೆ ವಿದ್ಯಾರ್ಥಿಗಳು. ಇದಕ್ಕೆ ಜಠರ, ಸಣ್ಣ ಕರಳು, ಅನ್ನನಾಳ, ಶ್ವಾಸಕೋಶ ಅಂತ ಇದೆ. ಆಪ್ಷನ್ ಡಿ ಶ್ವಾಸಕೋಶ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒಂದು ನೋಡಿ, ಈಗ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಹಾಗೆ ಇದುವರೆಗೂ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ. ಇವು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು: ಲಾಲ್ಬಾಗ್, ಕೆಳದಿ ಕೋಟೆ, ಮೂಡಬಿದರೆ, ಧರ್ಮಸ್ಥಳ, ಚಿತ್ರದುರ್ಗ, ಬೆಂಗಳೂರು, ಹಂಪಿ, ಪಟ್ಟದಕಲ್ಲು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒಂದು ನೋಡಿ, 81ನೇ ಪ್ರಶ್ನೆಗೆ ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ವಾರಣಾಸಿ ಈ ನದಿಯ ದಂಡೆಯ ಮೇಲಿದೆ ಅಂತ ಇದೆ. ವಾರಣಾಸಿ ಯಾವ ನದಿಯ ದಂಡೆಯ ಮೇಲಿದೆ ಅಂತ ಕೇಳಿದ್ದಾರೆ. ಗಂಗಾ, ಯಮುನಾ, ಬ್ರಹ್ಮಪುತ್ರ, ಗೋದಾವರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಇದು ವಾರಣಾಸಿಯು ಗಂಗಾ ನದಿಯ ದಂಡೆಯ ಮೇಲಿದೆ. ಬಾಬಾ ಬುಡನ್ಗಿರಿ ಒಂದು ಪಕ್ಷಿಧಾಮ, ಗಿರಿಧಾಮ, ಚಿಟ್ಟೆಧಾಮ, ಕರಡಿಧಾಮ ಅಂತ ಇದೆ. ಆಪ್ಷನ್ ಬಿ ಗಿರಿಧಾಮವಾಗಿದೆ. ಬಾಬಾ ಬುಡನ್ಗಿರಿ ಅನ್ನೋದು ಒಂದು ಗಿರಿಧಾಮವಾಗಿದೆ. ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಕಂಡುಬರುವಂತಹ ಜಿಲ್ಲೆ ಮೈಸೂರು, ಮಂಡ್ಯ, ದಕ್ಷಿಣ ಕನ್ನಡ, ಬೆಂಗಳೂರು ಅಂತ ಇದೆ ವಿದ್ಯಾರ್ಥಿಗಳೇ. ಆಪ್ಷನ್ ಡಿ ಬೆಂಗಳೂರು ಅನ್ನೋದಿಲ್ಲ ಸರಿಯಾದ ಉತ್ತರ, ಬೆಂಗಳೂರು. ನೆಕ್ಸ್ಟ್ ಒನ್ ನೋಡಿ, ಪೂರ್ವದ ಬಂಗಾಳ ಕೊಲ್ಲಿಯನ್ನು ಹೀಗೆ ಕರೆಯುವರು: ಕೊಂಕಣ ತೀರ, ಮಲಬಾರ್ ತೀರ, ಭಾಗಮಂಡಲ ತೀರ, ಕೋರಮಂಡಲ ತೀರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೋರಮಂಡಲ
ತೀರ ಅಂತ ಕರೀತಾರೆ. ಆರ್ಕಾಟಿಕ್ ವೃತ್ತದ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಆರ್ಕಾಟಿಕ್ ವೃತ್ತದ ಡಿಗ್ರಿ 23.5 ಉತ್ತರ ಅಕ್ಷಾಂಶ, 23.5 ದಕ್ಷಿಣ ಅಕ್ಷಾಂಶ, 66.5 ಉತ್ತರ ಅಕ್ಷಾಂಶ, 66.5 ದಕ್ಷಿಣ ಅಕ್ಷಾಂಶ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 66.5 ದಕ್ಷಿಣ ಅಕ್ಷಾಂಶ. ಇಂದಿರಾ ಪಾಯಿಂಟ್ ಇದು ಭಾರತದ ತುದಿ, ಉತ್ತರ ತುದಿ, ಭಾರತದ ದಕ್ಷಿಣ ತುದಿ, ಭಾರತದ ಪಶ್ಚಿಮ ತುದಿ, ಭಾರತದ ಪೂರ್ವ ತುದಿ ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ ಭಾರತದ ದಕ್ಷಿಣ ತುದಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂತ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶನ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುಂಬೆ. ಕರಾವಳಿ ಮೈದಾನದ ಲಕ್ಷಣ ಇದು ಅಂತ ಇದೆ. ಕರಾವಳಿ ಮೈದಾನದ ಲಕ್ಷಣ ಆಪ್ಷನ್ ಎ ಮೀನುಗಾರಿಕೆಯಲ್ಲಿನ ಜನರ ಪ್ರಮುಖ ಮುಖ್ಯ ಕಸುಬು, ಖನಿಜ ಸಂಪತ್ತನ್ನು ಹೊಂದಿದೆ, ಸಮತಟ್ಟಾದ ವಿಶಾಲ ಪ್ರದೇಶವನ್ನು ಹೊಂದಿದೆ, ಬಿಸಿ ನೀರಿನ ಬುಗ್ಗೆಗಳಿವೆ ಅಂತ ಇದೆ. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳ ಕಾಲಾವಧಿಯನ್ನು ಹೀಗೆ ಕರೆಯುವರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಾವುದು ಮುಂಗಾರು ಮಳೆ ಅಂತೇಳಿ ಕರೀತಾರೆ. 2021ರಲ್ಲಿ ಒಲಿಂಪಿಕ್ ಕ್ರೀಡೆಯು ಇಲ್ಲಿ ಬಂಗಾರದ ಪದಕವನ್ನು ತಂದುಕೊಟ್ಟಂತಹ ಕ್ರೀಡಾಪಟು ಯಾರು? ರವಿಕುಮಾರ್ ದಹಾಯಿ, ಮೀರಾಬಾಯಿ ಚಾನು, ಬಜರಂಗಿ ಪುಣೈ, ನೀರಜ್ ಚೋಪ್ರಾ ಅಂತ ಇದೆ. ಸರಿ ಉತ್ತರ ಆಪ್ಷನ್ ಡಿ ನೀರಜ್ ಚೋಪ್ರಾ. ನೆಕ್ಸ್ಟ್ ಒನ್, ಈ ಸಂಕೇತವು ಏನನ್ನು ಸೂಚಿಸ್ತದೆ ಅಂತ ಇದೆ. ಜೋರಾಗಿ ಶಬ್ದ ಮಾಡಬಾರ್ದು, ಮುಂದೆ ಆಸ್ಪತ್ರೆ ಇದೆ, ಶಾಲೆಯಿಂದ ನಿಧಾನವಾಗಿ ಚಲಿಸಿ, ವಾಹನಗಳನ್ನು ನಿಲ್ಲಿಸಿ, ಜೋರಾಗಿ ಶಬ್ದವನ್ನು ಮಾಡಬಾರ್ದು ಅನ್ನೋಂಥ ಒಂದು ಸೂಚನೆಯನ್ನು ಕೊಡ್ತದೆ. ಇದು ಸಂಚಾರಿ ನಿಯಮಗಳಲ್ಲಿ ಬರುವಂಥ ಒಂದು ಟಾಪಿಕ್ ಆಗಿರುವಂಥದ್ದು ಇದಕ್ಕೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವಂತಹ ರಾಜ್ಯ ಅಂತ ಕೇಳಿದಾಗ ಅದಕ್ಕೆ ಆಪ್ಷನ್ ಬಿ ಕರ್ನಾಟಕದಲ್ಲಿ ಆದಂಥ ಬಂದಾಗ ನಾವು ರಾಮನಗರ ಅಂತೇಳಿ ಗುರುತಿಸ್ಬೋದು. ಓಕೆನಾ. ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. 8,848 ಮೀಟರ್. ಇದು ಪ್ರಪಂಚದ ಅತಿ ಎತ್ತರವಾದ ಶಿಖರ ಅಂತ ಕೇಳಿದಾಗ ಮೌಂಟ್ ಎವರೆಸ್ಟ್, ಅದರ ಎತ್ತರ ಬಂದುಬಿಟ್ಟು 8,848 ಮೀಟರ್. ನೆಕ್ಸ್ಟ್ ನೋಡಿ, ಇದು ಸಂಕೇತನ, ಇದನ್ನು ಈ ಥರನೂ ಪ್ರಶ್ನೆನೂ ಕೇಳ್ತಾರೆ ನೋಡಿ. ನಿಮ್ಗೆ ಗೊತ್ತಿರಲಿ, ಒಂದು ಕುಟುಂಬ ವೃಕ್ಷದ ಒಂದು ಬರೀಬೇಕಾದ್ರೆ ನಾವು ಈ ಥರ ಒಂದು ಇದನ್ನು ನಾವು ವೃತ್ತವನ್ನು ನಾವು ಮಹಿಳೆಯರಿಗೆ ಸೂಚಿಸ್ತೇವೆ, ಹಾಗೆ ಚೌಕವನ್ನು ಪುರುಷರಿಗೆ ಸೂಚಿಸ್ತೇವೆ. ಹೌದಾ? ಹಾಗಾದರೆ ಇಲ್ಲಿ ನೋಡಿ, ಈ ಥರನ ಕೊಟ್ಟಾಗ ನೋಡಿ, ಈ ಥರ ಕೊಟ್ಟಾಗ ನಾವಿದು ಒಂದು ಗಂಡ ಹೆಂಡತಿ ಅಂತ ಇದನ್ನು ಸೂಚಿಸ್ತದೆ. ಈ ಕೆಳಗಡೆ ಬರೆದಾಗ ಒಂದು ಉದಾಹರಣೆಗೆ ಇಬ್ಬರು ಹೆಣ್ಮಕ್ಳು ಒಂದು ವೇಳೆ ಇಲ್ಲೊಂದು ಚೌಕ ಅಥವಾ ಇಲ್ಲೊಂದು ವೃತ್ತ ಇದ್ದಾಗ ಒಂದು ಗಂಡು ಹೆಣ್ಣು ಅಂತಂತೇಳಿ ನಾವು ಅಲ್ಲಿ ಗಂಡು ಹೆಣ್ಣು ಮಕ್ಕಳು ಅಂತಂತೇಳಿ ಈ ಥರ ನಾವು ವಂಶವೃಕ್ಷದ ಒಂದು ರಚನೆಯಲ್ಲಿ ನಾವು ಈ ಥರ ಬಳಸ್ತೀವಿ. ಹೌದಾ? ಹಾಗಾದರೆ ಈ ಒಂದು ಪ್ರಶ್ನೆಗೆ, ಇಲ್ಲಿ ಕೊಟ್ಟಂಥ ಪ್ರಶ್ನೆಗೆ ಆಪ್ಷನ್ ಎ ಅಣ್ಣ ತಮ್ಮ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಅಣ್ಣ ತಮ್ಮ, ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಜವಾಹರ್ ಸಮೃದ್ಧಿ ಯೋಜನೆಯ ಉದ್ದೇಶ ಏನು ಅಂತ ಕೇಳಿದರೆ, ಬಡವರಿಗೆ ಉಚಿತ ನಿವೇಶನ ಮತ್ತು ಸಾಲ ನೀಡುವುದು, ಗ್ರಾಮ ನೈರ್ಮಲ್ಯದ ಗುರಿಯನ್ನು ತಲುಪುವುದು, ಗುಣಾತ್ಮಕ ಶಿಕ್ಷಣ ನೀಡುವುದು, ಗ್ರಾಮೀಣ ವಿದ್ಯಾವಂತ ಯುವ ಜನರಿಗೆ ಸ್ವಂತ ಉದ್ಯೋಗವನ್ನು ನಿರ್ಮಿಸುವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರಾಮೀಣ ವಿದ್ಯಾವಂತ ಯುವ ಜನರಿಗೆ ಸ್ವಂತ ಉದ್ಯೋಗವನ್ನು ನಿರ್ಮಿಸುವಂಥದ್ದು. ಸೋಲಿಗರು ಬುಡಕಟ್ಟು ಸಮುದಾಯ ಕಂಡುಬರುವ ಜಿಲ್ಲೆ ಕೊಡಗು, ಉತ್ತರ ಕನ್ನಡ, ಮೈಸೂರು, ದಕ್ಷಿಣ ಕನ್ನಡ ಅಂತ ಇದೆ. ಆಪ್ಷನ್ ಸಿ ಮೈಸೂರು ಅನ್ನೋದಿಲ್ಲಿ ಸರಿಯಾದ ಉತ್ತರ. ದಕ್ಷಿಣ ಮತ್ತು ಪೂರ್ವ ದಿಕ್ಕುಗಳ ನಡುವೆ ಬರುವಂತಹ ದಿಕ್ಕು ಯಾವುದು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಸಿ ಆಗ್ನೇಯ ದಿಕ್ಕುಗಳು. ನೋಡಿ, ಇನ್ನೊಂದು ನಿಮಗೆ ಶಾರ್ಟ್ಕಟ್ ಅಂತಂದ್ರೆ ನಾವು ಇದಕ್ಕೆ ದಿಕ್ಕುಗಳನ್ನು ನಾವು ಇದು ಮಾಡಬೇಕಾದ್ರೆ ಶಾರ್ಟ್ಕಟ್ಟಾಗಿ ನಿಮಗೊಂದು ಸೂಚಿಸ್ತೀನಿ ನೋಡಿ. ಉ ಈ ಪು ಆ ದ ನೈ ಪ ವ. ನೋಡಿ, ಈ ಥರ ಒಂದು ನಿಮ್ಗೆ ನೆನಪಿತ್ತಂದರೆ ಇಲ್ಲಿ ನೋಡಿ ಹೇಳ್ತೀನಿ, ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಹೂ ಅಂತ ತಂದಾಗ ಯಾವುದಂತಂದರೆ ನೋಡಿ, ಇಲ್ಲಿ ಹೂ ಅಂತ ತಂದಾಗ ಉತ್ತರ. ನೆಕ್ಸ್ಟ್ ನೋಡಿ, ಈ ಅಂತ ತಂದಾಗ ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಈ ಥರ ನೀವು ಈಸಿಯಾಗಿ ಒಂದು ಬರ್ಕೊಂಡು ಬೈಪಾಟ್ ಹಾಕ್ಕೊಂಡ್ರೆ ನಿಮಗೆ ದಿಕ್ಕುಗಳ ಬಗ್ಗೆ ಯಾವ ಥರ ಒಂದು ಪ್ರಶ್ನೆಗಳು ಬಂದರೂ ನೀವು ಈಸಿಯಾಗಿ ಆನ್ಸರನ್ನು ಮಾಡ್ಬೋದು. ಇವು ಅಷ್ಟ ದಿಕ್ಕುಗಳು ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ಕೇರಳದ ರಾಜಧಾನಿ ಯಾವುದು? ಭೂಪಾಲ, ತಿರುವನಂತಪುರ, ರಾಯ್ಪುರ, ರಾಂಚಿ ಅಂತ ಇದೆ. ವಿದ್ಯಾರ್ಥಿಗಳ ಸರಿಯಾದ ಉತ್ತರ ಆಪ್ಷನ್ ಬಿ ತಿರುವನಂತಪುರ. ನೆಕ್ಸ್ಟ್ ಒನ್, ನಮ್ಮ
ಭಾರತ ದೇಶದ ಸರ್ಕಾರವನ್ನು ಅಧಿಕೃತವಾಗಿ ಹೀಗೆ ಕರಿತೇವೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರ, ಸರ್ವಾಧಿಕಾರ ಸರ್ಕಾರ ಅಂತ ಕರಿತೀವಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ, ಕೇಂದ್ರ ಸರ್ಕಾರ ಅಂತ ಹೇಳಿ ಕರಿತೀವಿ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ, ಹಾಗೆ ಮುಂಬರುವಂಥ ಒಂದು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಳು ಬೇಕಾದಲ್ಲಿ, ಹಾಗೆ ಮಾದರಿ ಉತ್ತರಗಳನ್ನು ಅತಿ ಬೇಗನೆ ಪಡೆಯಲು ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದ.